ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಇರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಬಫ್ ಸ್ಲೀವ್ಸ್ ಸ್ಟಿಚ್ ಮಾಡ್ತಾ ಇರೋದು. ಇದು ಸೀರೆ ಪೀಸ್ ತೊಗೊಂಡಿದ್ದೀನಿ. ಮೇಲ್ಗಡೆ ಬಫ್ಗೆ ಕೆಳಗಡೆ ಬಾರ್ಡರ್ ಇದೆ, ಆ ಥರ ಸ್ಲೀವ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ನೀವೇನಾದರೂ ಬಫ್ ದಪ್ಪ ಕಾಣಿಸ್ಬೇಕು ಅನ್ನೋದಾದರೆ ಲೈನಿಂಗು ಇಷ್ಟೇ ತೊಗೊಂಡು ಇದರ ಅಳತೆನೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಎರಡೂ ಇಟ್ಟು ಸ್ಟಿಚ್ ಮಾಡಿದ್ರೆ ನಿಮಗೆ ಬಫ್ಫು ದಪ್ಪ ಕಾಣಿಸುತ್ತೆ. ಲೈನಿಂಗು ನೀವು ಮಾಮೂಲಿ ತೊಗೊಂಡು ಬಫ್ಗೆ ಮಾತ್ರ ಲೈನಿಂಗ್ ಕೊಡ್ದೇನೆ ಈ ಥರ ಬಫ್ ಕೊಟ್ಟರೆ ಸುಮ್ಮನೆ ಇದು ಬಫ್ ಥರ ಕಾಣಿಸುತ್ತೆ. ಬಫ್ ದಪ್ಪ ಕಾಣಿಸಲ್ಲ. ಮಾಮೂಲಿ ಬ್ಲೌಸ್ ಥರನೇ ಇರುತ್ತೆ, ಬಫ್ ಥರನೇ ಇರುತ್ತೆ. ಆದರೆ ಇಲ್ಲಿ ಗುಪ್ಪೆ ಥರ ಬರಲ್ಲ. ಇದು ನಾನು ಹೊಲ್ದಿರುವಂಥದ್ದು. ಇನ್ನೊಂದು ಬಂದುಬಿಟ್ಟು ಲೈನಿಂಗು ಅಷ್ಟೇ ತೊಗೋಬೇಕಾಗುತ್ತೆ. ಇದೇನು ಇವಾಗ ಬಫ್ ಕೊಡ್ತಾ ಇದ್ದೀನಲ್ಲ ಪೀಸು, ಬಫ್ಗೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟುದ್ದನೂ ಲೈನಿಂಗ್ ಬಟ್ಟೆ ತೊಗೋಬೇಕಾಗುತ್ತೆ. ಇಲ್ಲ ಲೈನಿಂಗ್ ಹಾಕ್ತಾನೆ ಹಂಗೆ ಸ್ಟಿಚ್ ಮಾಡಿದ್ರೆ ಆವಾಗ ಬಫ್ ಬರುತ್ತೆ. ಇಲ್ಲ ಅಂದರೆ ಲೈನಿಂಗ್ ಹಾಕಿದ್ರೆ ಇದೇ ಅಳತೆಗೆ ಹಾಕೋಬೇಕಾಗುತ್ತೆ. ಆವಾಗ ನಿಮಗೆ ಬಫ್ಫು ನೀಟಾಗಿ ಬರುತ್ತೆ. ಇದರಲ್ಲಿ 2 ಥರ ಬಫ್ ಬರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಅದು ರೆಡಿ ಮಾಡ್ಕೊಳ್ಳಿ. ನಾನು ಬಂದುಬಿಟ್ಟಿದ್ದು ಸುಮ್ಮನೆ ಬಫ್ ಥರ ಕಾಣಿಸುತ್ತೆ ಅಷ್ಟೇ. ನಮಗೆ ಒಳಗಡೆ ಮಾಮೂಲಿ ಕಟ್ಟಿಂಗ್ ಮಾಡಿರ್ತೀವಿ, ಮೇಲ್ ಮಾತ್ರ ಬಫ್ ಥರ ಇದು ಈ ಥರ ಸ್ಟಿಚ್ ಮಾಡಿದ್ದೀನಲ್ವಾ. ಇವಾಗ ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿಬಿಟ್ಟು ಮಾಮೂಲಿ ಲೈನಿಂಗ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಿ, ಎಷ್ಟು ಉದ್ದ ಬೇಕು ಏನು ಅಂತ. ಆವಾಗ ಏನಾಗುತ್ತೆ, ಅದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ಅಷ್ಟೇ. ಇದು ಬಫ್ ಥರ ಉಬ್ಬಲ್ಲ, ಮೇಲ್ ನೋಡೋಕೆ ನಮಗೆ ಬಫ್ ಥರ ಕಾಣಿಸುತ್ತೆ. ಇವಾಗ ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಕೆಲವರು ಬಫ್ ಥರ ಇರಲಿ, ನಮಗೆ ದಪ್ಪ ಕಾಣಿಸೋದು ಬೇಡ ಅಂತೆಲ್ಲ ಹೇಳ್ತಾರೆ. ಹಂಗಾಗಿ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಇದು ಬಂದುಬಿಟ್ಟು ಬಫ್ ನಾನು ಕೊಟ್ಟಾದಮೇಲೆ ಮತ್ತೆ ಇವಾಗ ಕೆಳಗಡೆ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಾವು ಆಲ್ರೆಡಿ ಲೈನಿಂಗ್ನ ಸಪ್ರೇಟ್ ಕಟ್ ಮಾಡ್ಕೊಂಡಿದ್ದೀವಿ. ನಾನು ಹೇಳ್ದಂಗೆ ಬಫ್ಫು ದಪ್ಪ ಬೇಕು ಅಂದರೆ ಅದನ್ನ ಇದು ಹೆಂಗೆ ಸಪ್ರೇಟ್ ಇದೆಯೋ ಲೈನಿಂಗ್ನು ಸಪ್ರೇಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ಕೆಳಗಡೆ ಮಾಮೂಲಿ ಅಟ್ಯಾಚ್ ಮಾಡಿ ಮಾಮೂಲಿ ಬಫ್ಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲ ಬಫ್ಗೆ ಲೈನಿಂಗ್ ಕೊಟ್ಟಿಲ್ಲ ಅಂದರೆ ಹಂಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಬಾರ್ಡರ್ ಸೀರೆಗಳಿಗೆಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಏನೋ ನೆಟ್ಟೆಡ್ ಥರ ಇರೋದಕ್ಕಾದರೆ ಲೈನಿಂಗ್ ಹಾಕ್ತೆ ಮಾಡ್ಬೋದು. ಈ ಥರದಕ್ಕೆಲ್ಲ ಲೈನಿಂಗ್ ಹಾಕಲೇಬೇಕು. ಆವಾಗ ಏನಾಗುತ್ತೆ, ಬಫ್ ದಪ್ಪ ಕಾಣಿಸುತ್ತೆ. ಈಗ ನಾನು ಹೊಲ್ದಿರೋದು ದಪ್ಪ ಕಾಣಿಸಲ್ಲ, ಮಾಮೂಲಿ ಬಫ್ ಥರ ಇರುತ್ತೆ ಅಷ್ಟೇ. ಇವಾಗ ಈ ಬಾರ್ಡರ್ನು ಮತ್ತು ಮೇಲ್ಗಡೆ ಫ್ರಿಲ್ ಕೊಟ್ಟನಲ್ಲ ಅದನ್ನು ಈ ರೀತಿ ಸ್ಟಿಚ್ ಮಾಡಿದಾಗ ಈ ರೀತಿ ಬಂತು. ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋತಾ ಇದ್ದೀನಿ. ತುಂಬಾ ಈಸಿ. ನಿಮ್ಗೆ ಲೆಂತ್ ಎಷ್ಟು ಬೇಕು ಅದರಲ್ಲಿ ಅರ್ಧ ಡಿವೈಡ್ ಮಾಡ್ಕೊಳ್ಳಿ. ಇದು ಬಾರ್ಡರ್ ಎಷ್ಟಿತ್ತು ತೊಗೊಂಡು ಮೇಲ್ಗಡೆಗಿನ ಅರ್ಧ ಕೊಟ್ಟೆ. ಅವ್ರು ಚಿಕ್ಕದು ಸ್ಲೀವ್ಸ್ ಉದ್ದ ಹಾಕ್ಕೊಳ್ಳಲ್ಲ, ಆದರೆ ಈ ಡಿಸೈನ್ಗೆ ಉದ್ದ ಬೇಕು ಅಂತ ಹೇಳಿದ್ಮೇಲೆ ಸರಿ ಆಯಿತು ರೆಡಿ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ನಾನು ಅದಕ್ಕೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇದೊಂದು 7-8 ಇಂಚು ಬರುತ್ತೆ ಅಷ್ಟೇ. ಈಗ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ನೋಡಿ ನಾನು ಅದು ಅರ್ಧ ಮಾಡಿಲ್ಲ, ಫುಲ್ಲು ಇದೆ. ಕೆಳಗಡೆ ಮೇಲ್ಗಡೆ ಇದು ಬ್ಲೌಸ್ ಪೀಸ್ ಮಾತ್ರ ನಾನು ಬಫ್ ಬೇರೆ ಬಾರ್ಡರ್ ಬೇರೆ ಇತ್ತು, ಲೈನಿಂಗ್ ಮಾತ್ರ ಜೊತೆಲೇ ಇದೆ. ಇವಾಗ ಏನಿದ್ರು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು. ಅದು ನೋಡೋಕ್ಕೆ ಬಫ್ ಥರ ಕಾಣಿಸುತ್ತೆ, ಮೇಲೆ ಉಬ್ಬುತ್ತಲ್ಲ ಆ ಥರ ಇರಲ್ಲ. ಓಕೆನಾ? ಇದೊಂದು ಮೆಥಡು. ಇದೊಂದು ನಿಮ್ಗೆ ಇವಾಗ ಯಾರಾದರೂ ಕಸ್ಟಮರ್ ಕೇಳಿದ್ರೆ ಯಾವ ಥರ ಬೇಕು ಅಂತ ಕೇಳಿಕೊಂಡು ಸ್ಟಿಚ್ ಮಾಡಿ. ಬಫ್ ದಪ್ಪ ಬೇಕಾ ಇಲ್ಲ ಸಣ್ಣ ಈ ಥರ ಮಾಮೂಲಿ ಬಫ್ ಥರ ಇದ್ದರೆ ಸಾಕು ಅನ್ನೋದು ನೀವು ಕೇಳ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಆ್ಯಕ್ಚುಲಿ ಇದು ಬಫ್ಫು ಸ್ವಲ್ಪ ಆ ಕಡೆ ಈ ಕಡೆ ಇರೋದ್ರಿಂದ ಲೈನಿಂಗ್ನ ನಾನು ಆ ಕಡೆ ಈ ಕಡೆ ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಆ ಕಡೆ ಈ ಕಡೆ ಆದರೆ ಏರುಪೇರಾಗುತ್ತೆ, ಮತ್ತು ಪ್ಯಾಚ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಅದನ್ನು ನೋಡ್ಕೊತಾ ಇದ್ದೀನಿ, ಮೇಲೆ ಕೆಳಗೆ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಫ್ ಸ್ಲೀವ್ಸು. ಇದನ್ನು ಬಾಹುಬಲಿ ಬಫ್ ಸ್ಲೀವ್ಸ್ ಅಂತಲೂ ಕರೀತಾರೆ. ಮಾಮೂಲಿ ಮೇಲ್ಗಡೆ ಬಫ್ ಸ್ಲೀವ್ಸು, ಬಾರ್ಡರ್ ಬಫ್ ಸ್ಲೀವ್ಸು ಅಂತೆಲ್ಲ ಕರೀತಾರೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಲಂಗ ಬ್ಲೌಸ್ಗಳಿಗೆ ಗೌನ್ಗಳಿಗೆಲ್ಲ ಹೊಲಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಾಮೂಲಿ ಸೀರೆ ಬ್ಲೌಸ್ಗೂ ಹೊಲಿಸ್ಕೊತಾರೆ. ಈ ಥರದ್ದಂತೂ ತುಂಬ ಹೊಲ್ದಿದ್ದೀನಿ. ಇವಾಗಂತೂ ಟ್ರೆಂಡಿಂಗು ಡಿಸೈನ್ಗಳಂತೂ ಬರ್ತಾನೆ ಇದ್ದಾವೆ, ಹೊಸ ಡಿಸೈನ್ಗಳು. ಆ ಟ್ರೆಂಡಿಂಗ್ ಯಾವ್ದು ಕೇಳ್ತಾರೆ ಅದನ್ನೇ ಸ್ಟಿಚ್ ಮಾಡ್ತಾ ಇರ್ತೀವಿ. ಇವರು 4-5 ಸೀರೆಗೂ ಬೇರೆ ಬೇರೆ ಬಫ್ ಇಡಿ ಅಂತ ಹೇಳಿದ್ರು. ನಾನು ಇದಕ್ಕೊಂದು ಈ ಥರ ಇಟ್ಟಿದ್ದೀನಿ. ಇನ್ನು 2ಕ್ಕೆ ಮೇಲ್ಗಡೆ ಬಫ್ ಬರುತ್ತಲ್ಲ ಅದನ್ನು ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡಿದಾಗ. ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಬ್ಯೂಟಿಫುಲ್ಲಾಗಿ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಥರ ನೋಡಿ, ಬಫ್ಫು ಮೇಲೆ ಉಬ್ಬ ಥರ ಇರಲ್ಲ, ಒಳಗಡೆ ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.